ಮಾಂತ್ರಿಕ ಶಕ್ತಿಯ ಅದೃಷ್ಟದ ರಾಮ ಲಕ್ಷ್ಮಣ ನಾಣ್ಯ ಎಂದು ನಂಬಿಸಿ ವ್ಯಕ್ತಿಗೆ ಪಂಗನಾಮ ಹಾಕಲು ಯತ್ನಿಸಿದವರಿಗೆ ಹಿಗ್ಗಾಮುಗ್ಗಾ ಥಳಿಸಿರೋ ಘಟನೆ ಮಂಡ್ಯದಲ್ಲಿ ನಡೆದಿದೆ. ನಾಗಮಂಗಲ ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಬೆಂಗಳೂರಿನ ವ್ಯಕ್ತಿಯೊಬ್ಬರಿಗೆ ಮಾಂತ್ರಿಕ ನಾಣ್ಯ ಎಂದು ಹಣ ಪಡೆದು ವಂಚಿಸುವ ವೇಳೆ ತಗಲಾಕೊಂಡಿದ್ದಾರೆ. ಶಿಕಾರಿಪುರ ಗ್ರಾಮದ ಯಶವಂತರಾವ್ ಸುಧೀರ್ ನನ್ನ ಹಿಡಿದು ಗ್ರಾಮಸ್ಥರು ಧರ್ಮದೇಟು ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಮತ್ತೋರ್ವ ಪರಾರಿಯಾಗಿದ್ದಾನೆ. ವಂಚಕರು ಬೆಂಗಳೂರಿನ ವ್ಯಕ್ತಿಯನ್ನ ಸಾಮಾಜಿಕ ಜಾಲತಾಣದ ಮೂಲಕ ಸಂಪರ್ಕಿಸಿ ಈ ನಾಣ್ಯದಲ್ಲಿ ಅನಂತ ಶಕ್ತಿ ಇದೆ ಅಂತ ಹೇಳಿದ್ದಾರೆ. ಅಲ್ಲದೆ 1 ಲಕ್ಷ ಹಣಕ್ಕೆ ಇದನ್ನ ನೀಡುವುದಾಗಿ ಆತನನ್ನ ನಾಗಮಂಗಲ ಪಟ್ಟಣಕ್ಕೆ ಕರೆಸಿಕೊಂಡಿದ್ರು. ಈ ಸಂದರ್ಭದಲ್ಲಿ ತಾಮ್ರದ ನಾಣ್ಯ ನೀಡಿ ಪರಾರಿಯಾಗಲು ಯತ್ನಿಸಿದಾಗ ವ್ಯಕ್ತಿಯು ಚೀರಾಡಿದ್ದಾನೆ. ಸ್ಥಳದಲ್ಲಿದ್ದ ಸಾರ್ವಜನಿಕರು ಇಬ್ಬರನ್ನ ಹಿಡಿದು ಧರ್ಮದೇಟು ಕೊಟ್ಟಿದ್ದಾರೆ. ನಾಗಮಂಗಲ ಟೌನ್ ಪೊಲೀಸ್ ಠಾಣೆಯಲ್ಲಿ ಸಂಬಂಧ ಪ್ರಕರಣ ದಾಖಲಾಗಿದೆ. ಶಿಕಾರಿಪುರದ ದಂಧೆ ಕಳ್ಳ ನನ್ನ ಮಕ್ಕಳ ನೀವು ಕಾಯಿನ್ ಕೊಡ್ತೀನಿ ಚಿನ್ನ ಕೊಡ್ತೀನಿ ಅಂತ ಜನಗಳು ವ್ಯಾಪಾರ ಕೊಟ್ಟಿರೋ ಪುಣ್ಯಾತ್ಮರು. ಶಿಕಾರಿಪುರದ ದಂಧೆ ನೋಡಿ ನೋಡಿ ಫ್ರಾಡ್ ನನ್ನ ಮಗ ಇಲ್ಲೇ ಅವರೇ ನಾನು ಮಾಡಿಲ್ಲ ಎಷ್ಟೋ ಮೊಬೈಲ್. ಚಿಕ್ಕಬಳ್ಳಾಪುರದಲ್ಲಿ ವ್ಯವಸಾಯ ಉತ್ಪನ್ನ ಮಾರಾಟ ಸಹಕಾರ ಸಂಘದ ಆಡಳಿತ ಮಂಡಳಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಗಳ ಚುನಾವಣೆಯಲ್ಲಿ ಎನ್ಡಿಎ ಅಭ್ಯರ್ಥಿಗಳು ಗೆಲುವು ಸಾಧಿಸಿದ್ದಾರೆ. ಬಿಜೆಪಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ರಾಜಕೀಯ ತಂತ್ರಗಾರಿಕೆಯಿಂದ ಎನ್ಡಿಎ ಅಭ್ಯರ್ಥಿಗಳಿಗೆ ಗೆಲುವು ಸಿಕ್ಕಿದೆ. ಕಡೇಹಳ್ಳಿ ಗಂಗಿರೆಡ್ಡಿ ಅಧ್ಯಕ್ಷರಾಗಿ ಹಾಗೂ ಬ್ರಾಹ್ಮಣರ ಹಳ್ಳಿ ಭಾಗ್ಯಮ್ಮ ಉಪಾಧ್ಯಕ್ಷರಾಗಿ ಆಯ್ಕೆಯಾಗುವ ಮೂಲಕ ಸಹಕಾರ ಕ್ಷೇತ್ರದಲ್ಲಿ ಎನ್ಡಿಎ ಮೈತ್ರಿಕೂಟ ತನ್ನ ಹಿಡಿತವನ್ನ ಸಾಧಿಸಿದೆ. ಚುನಾವಣೆಗೂ ಮುನ್ನ ಕಾಂಗ್ರೆಸ್ ಮತ್ತು ಎನ್ಡಿಎ ಮುಖಂಡರ ನಡುವೆ ಭಾರೀ ಪೈಪೋಟಿ ನಡೆದು ವಾಗ್ವಾದ ಗದ್ದಲ ನಡೆದು ಕೆಲಕಾಲ ರಾಜಕೀಯ ಹೈಡ್ರಾಮಾ ಕೂಡ ನಡೆಯಿತು. ಅಧಿಕಾರ ಹಿಡಿಯಲು ಕಾಂಗ್ರೆಸ್ ನಡೆಸಿದ ತಂತ್ರಗಾರಿಕೆಯನ್ನ ಮೆಟ್ಟಿ ನಿಲ್ಲುವಲ್ಲಿ ಎನ್ಡಿಎ ಮೈತ್ರಿಕೂಟ ಯಶಸ್ವಿಯಾಗಿದೆ. भारत माता के नरेंद्र मोदी के डॉक्टर सुधाकर के केशव ढन्नी के देवापुर जी के डॉक्टर सुधाकर के भारत माता के नरेंद्र मोदी के डॉक्टर सुधाकर के केशव ढन्नी के ಗಂಡನ ಮನೆಯ ಕಿರುಕುಳಕ್ಕೆ ಬೇಸತ್ತು ವಿಷ ಸೇವಿಸಿ ಪತ್ನಿ ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಶಿವಮೊಗ್ಗದ ಭದ್ರಾವತಿಯಲ್ಲಿ ಸೈಯದ್ ಸಾದತ್ ಕಾಲೋನಿಯಲ್ಲಿ ನಡೆದಿದೆ. 23 ವರ್ಷದ ಆಯೇಷಾ ಮೃತಪಟ್ಟ ಪತ್ನಿ. ಗಂಡನ ಮನೆಯ ಕಿರುಕುಳ ಆರೋಪ ಕೇಳಿಬಂದಿದ್ದು 3 ದಿನದ ಹಿಂದೆ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ಲು ಅಂತ ಮಾಹಿತಿ ತಿಳಿದು ಬಂದಿದೆ. ಇಂದು ಚಿಕಿತ್ಸೆ ಫಲಿಸದೆ ಆಯೇಷಾ ಸಾವನ್ನಪ್ಪಿದ್ದಾಳೆ. ಈ ಘಟನೆ ಭದ್ರಾವತಿಯ ಹಳೇನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನಿನ್ನೆ ಹಾಕಿದ ಡಾಂಬರ್ ಇಂದು ಕಿತ್ತು ಬಂದಿರೋ ಘಟನೆ ಚಿಕ್ಕಮಗಳೂರು ನಗರದ ನಾಯ್ಡು ರಸ್ತೆಯಲ್ಲಿ ನಡೆದಿದೆ. ನಿನ್ನೆ ಹಾಕಿದ ಡಾಂಬರ್ನನ್ನ ಇಂದು ಕಾಲಲ್ಲೇ ಕಿತ್ತು ಸ್ಥಳೀಯರು ಕಳಪೆ ಕಾಮಗಾರಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚಿಕ್ಕಮಗಳೂರು ನಗರದಾದ್ಯಂತ ಡಾಂಬರ್ ಕೆಲಸ ಮಾಡ್ತಾ ಇರೋ ಲೋಕೋಪಯೋಗಿ ಇಲಾಖೆ ವಿರುದ್ಧ ಕೆಂಡಾಮಂಡಲರಾಗಿದ್ದಾರೆ. ಕಳಪೆ ಕಾಮಗಾರಿಯಿಂದ ಬೈಕ್ಗಳು ಸ್ಕಿಡ್ ಆಗ್ತಾ ಇದೆ. ಅನಾಹುತ ಆದ್ರೆ ಯಾರು ಹೊಣೆ? ರಸ್ತೆಯಲ್ಲಿ ಕೂಡಲೇ ದುರಸ್ತಿ ಕಾರ್ಯ ಮಾಡಿ ಅಂತ ಆಗ್ರಹಿಸಿದ್ದಾರೆ. ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಹೊಂಬಾಳೆಗೌಡನ ದೊಡ್ಡಿ ಗ್ರಾಮದ ಮನೆಯಲ್ಲಿ ನಿಗೂಢವಾಗಿ ರಕ್ತ ಪತ್ತೆಯಾಗಿದ್ದ ಪ್ರಕರಣ ಸಂಬಂಧ ಎಫ್ಎಸ್ಎಲ್ ವರದಿಯಿಂದ ಕೊನೆಗೂ ಸತ್ಯ ಬಯಲಾಗಿದೆ.
ಪೊಲೀಸರ ಎಫ್ಎಸ್ಎಲ್ ವರದಿಯಲ್ಲಿ ಇದು ಮನೆ ಮಾಲೀಕನ ರಕ್ತವೇ ಎಂಬುದು ದೃಢವಾಗಿದೆ. ಅಕ್ಟೋಬರ್ 22ರಂದು ಸೌಮ್ಯ ಸತೀಶ್ ದಂಪತಿ ಮನೆಯಲ್ಲಿ ನಿಗೂಢವಾಗಿ ರಕ್ತದ ಕಲೆಗಳು ಪತ್ತೆಯಾಗಿತ್ತು. ಮೊದಲಿಗೆ ಯಾವುದೋ ಪ್ರಾಣಿಯ ರಕ್ತ ಎಂಬ ಸಂಶಯ ವ್ಯಕ್ತವಾಗಿತ್ತು. ನಂತರ ಅದು ಮನುಷ್ಯನ ರಕ್ತವೆಂಬುದು ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿತ್ತು. ರಕ್ತ ಮಾದರಿ ಪರೀಕ್ಷೆಯಲ್ಲಿ ಮನೆ ಮಾಲೀಕ ಸತೀಶ್ ರದ್ದೇ ರಕ್ತ ಎಂಬುದು ಸಾಬೀತಾಗಿದೆ. ಸತೀಶ್ ಆರೋಗ್ಯದ ಸಮಸ್ಯೆಯಿಂದ ಬಳಲ್ತಾ ಇದ್ರು. ಆ ಹಿನ್ನೆಲೆಯಲ್ಲಿ ರಕ್ತ ತೆಳುವುಗೊಳಿಸುವುದಕ್ಕೆ ಮಾತ್ರೆ ತೆಗೆದುಕೊಳ್ತಾ ಇದ್ರು. ಇದರಿಂದ ಮೈಯಲ್ಲಿ ಆಗಿದ್ದ ಸೂಚಿ ಗಾತ್ರದ ಗಾಯದಿಂದ ರಕ್ತ ಚಿಮ್ಮಿದೆ. ಇದು ಮನೆ ಮಾಲೀಕ ಸತೀಶ್ಗೂ ಅರಿವಿಗೆ ಬಂದಿರಲಿಲ್ಲ. ಇದರಿಂದ ಯಾರೋ ಮಾಟಮಂತ್ರಕ್ಕೆ ಮನೆಯಲ್ಲಿ ರಕ್ತ ಚೆಲ್ಲಿದ್ದಾರೆ ಅಂತ ಕುಟುಂಬಸ್ಥರು ಗಾಬರಿಗೊಂಡಿದ್ರು. ಗ್ರಾಮಸ್ಥರು ಅಚ್ಚರಿಗೊಂಡಿದ್ದು ಈ ರಹಸ್ಯವನ್ನ ಕೊನೆಗೂ ಭೇದಿಸಲಾಗಿದೆ. ಕೆನರಾ ಬ್ಯಾಂಕ್ನಲ್ಲಿ ಅಡವಿಟ್ಟ ಚಿನ್ನದಲ್ಲಿ ಗೋಲ್ಮಾಲ್ ಮಾಡಿ ಗ್ರಾಹಕರಿಗೆ ಮೋಸ ಮಾಡಿದ ಪ್ರಕರಣ ಸಂಬಂಧ ಅಕ್ಕಸಾಲಿಗ ಅಶ್ವಿನ್ ಆಚಾರ್ ವಿರುದ್ಧ ಎಫ್ಐಆರ್ ದಾಖಲು ಮಾಡಲಾಗಿದೆ. ಬ್ಯಾಂಕ್ನ ಪ್ರಾದೇಶಿಕ ವ್ಯವಸ್ಥಾಪಕ ರಾಜಶೇಖರ್ ದೂರಿನ ಆಧಾರದ ಮೇರೆಗೆ ಎಫ್ಐಆರ್ ದಾಖಲಿಸಿಕೊಂಡು ಮೈಸೂರಿನ ವಿಜಯನಗರ ಪೊಲೀಸರು ತನಿಖೆ ಆರಂಭಿಸಿದ್ದಾರೆ. 2014ರಿಂದ ಕೆನರಾ ಬ್ಯಾಂಕ್ನಲ್ಲಿ ಅಶ್ವಿನ್ ಆಚಾರ ಕೆಲಸ ಮಾಡ್ತಾ ಇದ್ದ. ಇತ್ತೀಚೆಗೆ ಎಚ್ಪಿ ಕಿರಣ್ ಹಾಗೂ ಶ್ವೇತಾ ಎಂಬ ಗ್ರಾಹಕರ ಆಭರಣದಲ್ಲಿ ತೂಕ ಕಡಿಮೆಯಾಗಿರುವುದು ಪಕ್ಕಾದ ನಂತರದಲ್ಲಿ ಪ್ರಾದೇಶಿಕ ವ್ಯವಸ್ಥಾಪಕ ಈ ಬಗ್ಗೆ ದೂರು ದಾಖಲಿಸಿದರು. ಸಾರ್ವಜನಿಕರಿಗೆ ಹೆದರಿ ಪಿಡಿಒ ಪರಾರಿಯಾಗಿರುವ ಘಟನೆ ಚಿಕ್ಕಬಳ್ಳಾಪುರದಲ್ಲಿ ನಡೆದಿದೆ. ಶಿಡ್ಲಘಟ್ಟ ತಾಲೂಕಿನ ಸಾದಲಿ ಗ್ರಾಮ ಪಂಚಾಯಿತಿಯಲ್ಲಿ ಇಂದು ಗ್ರಾಮ ಸಭೆ ಇತ್ತು. ಸಭೆಯಲ್ಲಿ ಸಾರ್ವಜನಿಕರು ತಮ್ಮ ಸಮಸ್ಯೆಗಳನ್ನು ಅಧಿಕಾರಿಗಳ ಮುಂದಿಟ್ಟರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಪಿಡಿಒ ವಿರುದ್ಧ ಜನ ತಿರುಗಿಬಿದ್ರು. ಸಾರ್ವಜನಿಕರ ಪ್ರಶ್ನೆಗಳಿಗೆ ಹೆದರಿ ಬೆದರಿದ ಪಿಡಿಒ ಅರುಣ ಸಭೆ ಮುಗೀತು ಅಂತ ಅಲ್ಲಿಂದ ಕಾಲ್ಕಿದ್ರು. ಪಿಡಿಒ ಅರುಣ ಅವರ ಈ ವರ್ತನೆ ಖಂಡಿಸಿ ಸಾದಲಿ ಗ್ರಾಮ ಪಂಚಾಯಿತಿ ಮುಂದೆ ಸಾರ್ವಜನಿಕರು ಪ್ರತಿಭಟನೆ ನಡೆಸಿದರು. सर 5 निमिषाల కార్యక్రమం చేయడానికి గ్రామ సభ మాకు ಬೇಕಲ್ಲ ಮಜಾಲ್ ಬಿಡ್ತಾ ಉన్నారు ಮಾಡಿ మీరు ಆರೋಗ್ಯ ಮತ್ತು ಶಿಕ್ಷಣ ಬಗ್ಗೆ ನೀವೇನೇ ಕ್ರಮ ಕೈಗೊಂಡಿದ್ದೀರಾ ಯಾರಿಗೆ ಏನೇನು ಅಭಿವೃದ್ಧಿ ಮಾಡ್ತಾ ಇದ್ದೀರಾ ಅದೇನ್ರಿ ಸಾಕಾಗಿದೆ ಮೇಡಂ ಮಾಡಿ ಲೇಟರ್ ಮಾಡಿ ಧಿಕ್ಕಾರ ಗ್ರಾಮ ಪಂಚಾಯತಿಗೆ ಗ್ರಾಮ ಪಂಚಾಯತಿ ವಿಳಂಬ ಮಾಡ್ತಿರುವ ಅಧಿಕಾರಿಗಳಿಗೆ ಗ್ರಾಮ ಪಂಚಾಯತಿ ವಿಳಂಬ ಮಾಡ್ತಿರುವ ಅಧಿಕಾರಿಗಳಿಗೆ ಪತಿ ಕಣ್ಣೀರು ಹಾಕಿದ್ದಾರೆ. ಬೆಳಗಾವಿಯ ಸರ್ಕ್ಯೂಟ್ ಹೌಸ್ ಮೆಟ್ಟಿಲು ಮೇಲೆ ಮಗನ ಜೊತೆ ಕಾದು ಕುಳಿತಿದ್ದ ದಿವ್ಯಾಂಗ ದಂಪತಿಯ ಮನವಿಯನ್ನ ಸ್ವೀಕರಿಸಿದೆ ಸಿಎಂ ಹಾಗೆಯೇ ತೆರಳಿದ್ದಾರೆ. ಇತ್ತ ನೋಡಿಯೂ ನೋಡದಂತೆ ಅವಸರದಲ್ಲೇ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೋಗಿದ್ದು ದಂಪತಿ ನಿರಾಸೆಯಿಂದ ಕಣ್ಣೀರು ಹಾಕಿದ್ದಾರೆ. ಖನದಾಳ ಗ್ರಾಮದ ಯಲ್ಲಪ್ಪ ನಾಯ್ಕ ಬಾಳವ್ವ ನಾಯ್ಕ ಎಂಬುವರು ನಿವೇಶನ ಕೊಡಿಸೋದಾಗಿ ಹಣ ಪಡೆದು ಈ ದಂಪತಿಗೆ ವಂಚನೆ ಮಾಡಿದ ಆರೋಪ ಕೇಳಿಬಂದಿದೆ. ವಂಚಕರ ವಿರುದ್ಧ ಪೊಲೀಸರಿಗೆ ದೂರು ನೀಡಿದ್ರು. ಕ್ರಮ ಕೈಗೊಳ್ಳದ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಬಳಿ ಸಮಸ್ಯೆ ಪರಿಹಾರದ ನಿರೀಕ್ಷೆಯಲ್ಲಿ ಬಂದಿದ್ರು. ಆದರೆ ಅವರ ನಿರೀಕ್ಷೆ ಹುಸಿಯಾಗಿದೆ. ಇಲ್ರಿ ಮನೆ ಹೋಮ್ ಮಿನಿಸ್ಟರ್ಗೆ ಲೆಟ್ರ್ ಕೊಟ್ಟಿದ್ದು ರೀ. ಅವ್ರ ಕೆಲಸ ಮಾಡಿ ಕೊಡ್ತಾವ ಅಂದ್ರಿ ಇನ್ನೂ ಅವ್ರು ಕೊಟ್ಟಿಲ್ರಿ. ಈಗ ಇಲ್ಲೇ ನಾವು ಒಂದು ವಾರ ಇಲ್ಲೇ ಎಡ್ತಾಕತ್ತೀವಿ ರೀ. ಇವತ್ತು ಬೆಳಿಗ್ಗೆ ಬಂದೇವ್ರಿ ಸಿದ್ದರಾಮಯ್ಯಗೆ ಭೇಟಿ ಆಗ್ಬೇಕತ್ತರಿ. ನಮಗೆ ಇನ್ನೋರು ಯಾವ್ದಾದ್ವಿ ಇಲ್ಲಿ ಬಂದವು ಸರಿ ನಮಗೆ ನೋಡ್ಲಿಲ್ರಿ. ಹಂಗೆ ಹೋಗಿಬಿಟ್ರಿ. ನಮ್ಗೆ ಇನ್ನೋರು ನ್ಯಾಯನ ಸಿಕ್ಕಿಲ್ರಿ. ನಮಗೆ ನಾವು ಎಲ್ಲಿಗೆ ಹೋಗ್ಬೇಕಿಲ್ಲ ಸಾಯೋದು ಒಂದೇ ಉಳ್ದೈತ್ರಿ. ನಮಗಿನ ಸಿದ್ದರಾಮಯ್ಯ ಇಂಥವ್ರು ನಮ್ಗೆ ನ್ಯಾಯ ಕೊಡಲಿಲ್ಲ ಅಂದ್ರೆ ನಾವು ಇನ್ನು ಎಲ್ಲಿ ಹೋಗಿ ಸಾಯ್ದ್ರಿ. ನಾವಿನ್ನು ನನ್ನ ಗಂಡಿಗೂ ಕಾಲಿಲ್ರಿ ನಮಗೂ ಕಾಲಿಲ್ರಿ. ನಾವು ಎಲ್ಲಿ ದುಡ್ಕೊಂಡು ತಿನ್ನೋ ಅಷ್ಟು ನಮ್ಗೆ ಇಲ್ರಿ. ಫಸ್ಟ್ ರೀ ನಾವು ಹೊಲ ಮಾರಿದ್ದೀವಿ ರೀ ಸಾಲಿಗಾಗಿರಿ. ಹೊಲ ಮಾರಿದ ಒಂದು ತೊಡೆ ರೊಕ್ಕ ಇದ್ದು ರೀ. ಮನೆ ಭೇಟಿಯಾಗಿದ್ದು ರೀ. ಇನ್ನೂ ಏನೋ ಅವ್ರು ಕ್ರಮ ತೊಗೊಂಡಿಲ್ರಿ. ನಮ್ಗೆ ಇನ್ನೋರು ನ್ಯಾಯ ಸಿಕ್ಕಿಲ್ರಿ. ನಮ್ಗೆ ಇನ್ನೂ ಹಾರಿಗಿರ್ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಬಿಟ್ಟೇನಹಳ್ಳಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಅವ್ಯವಸ್ಥೆಗಳ ಆಗರವಾಗಿದೆ. ಮಧ್ಯಾಹ್ನದ ಬಿಸಿಯೂಟದಲ್ಲಿ ಹುಳುಗಳು ಇರುತ್ತೆ, ಸ್ವಚ್ಛತೆ ಇಲ್ಲ ಅಂತ ಮಕ್ಕಳ ಪೋಷಕರು ಆರೋಪಿಸಿ ಅಡುಗೆ ಮನೆಗೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಅನ್ನ ಸಾಂಬಾರಿನ ಪಾತ್ರೆಯಲ್ಲಿ ಹುಳುಗಳನ್ನು ಕಂಡು ಶಾಲೆಯ ಶಿಕ್ಷಕರು ಅಡುಗೆ ಸಿಬ್ಬಂದಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಶಿವಮೊಗ್ಗದಲ್ಲಿ ರೈಲಿನ ಮುಂದೆ ಹಾರಿ ವ್ಯಕ್ತಿಯೋರ್ವ ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ. ಲೋಕೋ ಪೈಲಟ್ ಸಮಯ ಪ್ರಜ್ಞೆಯಿಂದ ಆತನ ಉಳಿದ ಜೀವ ಉಳಿದಿದೆ. ಸಾಗರನಗರದ ಚಂದ್ರಮಾವಿನ ಕೊಪ್ಪಲು ಸಮೀಪ ಘಟನೆ ನಡೆದಿದ್ದು, ತಾಳಗುಪ್ಪ ಮೈಸೂರು ರೈಲಿನ ಎದುರು ಹಾರಿ ನರೇಂದ್ರ ಎಂಬಾತ ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ. ಆದರೆ ಲೋಕೋ ಪೈಲಟ್ ತಕ್ಷಣವೇ ಎಚ್ಚೆತ್ತು ಬ್ರೇಕ್ ಹಾಕಿ ರೈಲು ನಿಲ್ಲಿಸಿದ್ದಾರೆ. ಸ್ಥಳೀಯರು ನರೇಂದ್ರನನ್ನ ಆಂಬ್ಯುಲೆನ್ಸ್ ಮೂಲಕ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಿದ್ದಾರೆ. ಈಗ ನಂಬರ್ ಕೊಟ್ಟನಲ್ಲ ಅದೇನ
ಹೇಳಿಲ್ವಾ ಅದಕ್ಕೆ चलो